ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು 78, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 78. ಕೀರ್ತನೆ 78 ಸ್ವಲ್ಪ ದೊಡ್ಡದಾಗಿದೆ. ಅಂದರೆ 72 ವಚನಗಳಿದೆ 78ನೇ ಕೀರ್ತನೆಯಲ್ಲಿ. ಆದ ಕಾರಣ ಇದನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ತಿದೆ. ಮೊದಲನೇ ಭಾಗ 78ನೇ ಕೀರ್ತನೆ 1ರಿಂದ 39 ವಚನಗಳವರೆಗೆ. ಎರಡನೇ ಭಾಗ ಕೀರ್ತನೆ 78 40ರಿಂದ 72 ವಚನಗಳವರೆಗೆ ಇರುವ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಒಂದು ಹಿನ್ನೆಲೆ ನಾವು ನೋಡಬೇಕಾದರೆ ದೇವರ ವಾಕ್ಯವು ಎಷ್ಟು ಮಹತ್ವವುಳ್ಳದ್ದು. ದೇವರ ಒಂದು ಆಶೆ, ದೇವರ ವಾಕ್ಯವನ್ನು ಆ ದಿವಸಗಳಲ್ಲಿ ದೇವರ ವಾಕ್ಯ ಅಂತ ಹೇಳಿದರೆ ಮೋಶೆಯ ಧರ್ಮಶಾಸ್ತ್ರ ಅದನ್ನು ನಿಮ್ಮ ಮಕ್ಕಳಿಗೆ ನೀವು ಕಲ್ತ್ಕೋಬೇಕು, ಅದನ್ನು ನಿಮ್ಮ ಮಕ್ಕಳಿಗೆ ನೀವು ತಿಳಿಸ್ಬೇಕು, ಮಕ್ಕಳು ತಮ್ಮ ಮಕ್ಕಳಿಗೆ ತಿಳಿಸ್ಬೇಕು, ಮತ್ತು ಮಕ್ಕಳಿಗಷ್ಟೇ ಅಲ್ಲ ತಮ್ಮ ಮೊಮ್ಮಕ್ಕಳಿಗೂ ತಿಳಿಸ್ಬೇಕೆಂಬುದಾಗಿ ದೇವರು 4G 4 ಜನರೇಷನ್ಸ್ 4 ತಲೆಮಾರುಗಳವರೆಗೆ ದೇವರ ವಾಕ್ಯವನ್ನು ಬಯಸುವಾತನಾಗಿದ್ದಾನೆ. ಯಾಕಂತೇಳಿದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಇರುವಂಥದ್ದಾಗಿದ್ದರೆ ಏನಾಗ್ತದೆ, ದೇವರ ವಾಕ್ಯವನ್ನು ಕೇಳದೆ ಹೋದರೆ, ದೇವರ ವಾಕ್ಯವನ್ನು ಬೋಧಿಸದೆ ಹೋದರೆ ಏನಾಗ್ತದೆ, ಮಕ್ಕಳು ಏನಾಗ್ಬಿಡ್ತಾರೆ, ಮಕ್ಕಳು ಮೊಂಡರಾಗ್ಬಿಡ್ತಾರೆ, ಮಕ್ಕಳು ಅವಿದ್ಯರಾಗ್ತಾರೆ, ಮಕ್ಕಳು ಚಪಲಚಿತ್ತರಾಗ್ತಾರೆ. ಕೊನೆಯದಾಗಿ ಮಕ್ಕಳು ದೇವ ದ್ರೋಹಿಗಳಾಗ್ಬಿಡ್ತಾರೆ. ಆದ್ದರಿಂದ ದೇವರ ವಾಕ್ಯಕ್ಕೆ ಫೌಂಡೇಶನ್, ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡೋದಾದರೆ ದೇವರ ಮಹತ್ಕೃತ್ಯಗಳನ್ನು ಮಕ್ಕಳು ಮರೆಯೋದಿಲ್ಲ. ದೇವರಲ್ಲಿಯೇ ಮಕ್ಕಳು ಭರವಸೆ ಬಿಡ್ತಾರೆ. ದೇವರ ಆಜ್ಞೆಗಳನ್ನು ಮಕ್ಕಳು ಕೈಕೊಂಡು ನಡೀತಾರೆ ಎಂಬ ಉದ್ದೇಶಕ್ಕಾಗಿ ದೇವರು ಆ ರೀತಿಯಾಗಿ ಹೇಳ್ತಾನೆ. ಆದರೆ ಇಸ್ರಾಯೇಲರು ಅದನ್ನು ಮರ್ತು ಹೋದರು, ದೇವರ ವಾಕ್ಯವನ್ನು ಕೈಕೊಂಡು ನಡಿಲಿಲ್ಲ. ಆದುದರಿಂದ ದೇವರಿಗೆ ಭಾಳ ದುಃಖವಾಯಿತು. ಆದರೂ ಕೂಡ ದೇವರು ಕರುಣಾಳು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವನಾಗಿದ್ದ. 40ನೇ ವಚನ. ಅರಣ್ಯದಲ್ಲಿ ಕೀರ್ತನೆ 78 ಮತ್ತು 40, ಸಾಮ್ 78 and verse 40. ಅರಣ್ಯದಲ್ಲಿ ಅವರು ಎಷ್ಟು ಸಾರಿ ಅವಿಧೇಯರಾಗಿ ಆತನನ್ನು ನೋಯಿಸಿದರು. ದೇವರಿಗೂ ನೋವಾಗ್ತದೆ. ಗಾಡ್ ಆಲ್ಸೋ ಫೀಲ್ಸ್ ಇಟ್. ನೋಯಿಸಿದರು ಆತನನ್ನು ಪದೇ 41ನೇ ವಚನ. ಪರೀಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಕರಕರೆಗೊಳಿಸಿದರು. ಅವರು ಆತನ ಭುಜಬಲವನ್ನು, ಶತ್ರುಗಳಿಂದ ದೇವರು ಬಿಡಿಸಿದ್ದನ್ನು ಮರೆತು ಹೋದರು. ಮತ್ತು ದೇವರು ಯಾವ ರೀತಿಯಾಗಿ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಅದ್ಭುತವಾದ ರೀತಿಯಲ್ಲಿ, ಆಶ್ಚರ್ಯವಾದ ರೀತಿಯಲ್ಲಿ ಬಿಡಿಸಿದನು ಅವರ ಒಂದು ಗುಲಾಮತನದಿಂದ. ಹೌದು, ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಂಥ ಇಸ್ರಾಯೇಲನ್ನು ಬಿಡಿಸಿದನು. ಯಾವ ರೀತಿಯಾಗಿ ಅಂತೇಳಿದರೆ, ನದಿಗಳು ರಕ್ತವಾಗುವಂತೆ ಮಾಡಿದ ದೇವರು ಅದ್ಭುತಗಳು. ಅವರನ್ನು ಬಿಡಿಸಿಕೊಂಡು ಬರಬೇಕಾದರೆ ಎಷ್ಟು ವರ್ಷಗಳು ಅವರು ಗುಲಾಮರಾಗಿದ್ದರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ನೋಡೋಣ ಬನ್ನಿರಿ ಏನಾಗಿದೆ, ಏನಾ ಮಾತು ಎಂಬುದಾಗಿ. ದೇವರು ಇಸ್ರಾಯೇಲರು 15ನೇ ಅಧ್ಯಾಯ ಆದಿಕಾಂಡ ಮತ್ತು 13ನೇ ವಚನವನ್ನು ನೋಡೋದಾದರೆ ದೇವರು ಅವರಿಗೆ ಹೇಳುವಂಥ ಮಾತು, 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. 400 ವರ್ಷ.
400 ವರ್ಷ ಅವರು ಗುಲಾಮರಾಗಿದ್ದರು. 400 ವರ್ಷ ಆದಮೇಲೆ ಅವರು ಬಿಡುಗಡೆ ಆಗಬೇಕೆಂಬುದು ದೇವರ ಚಿತ್ತವಾಗಿತ್ತು. ಆದರೆ ಅವರನ್ನು ಬಿಡಿಸುವಂಥ ವಿಮೋಚಕನು 30 ವರ್ಷ ಲೇಟ್ ಮಾಡಿದ್ದರಿಂದ ಅದು 400 ವರ್ಷ ಅನ್ನೋದು 430 ವರ್ಷ ಆಗೋಯ್ತು. ಆದ ಕಾರಣ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ 430 ವರ್ಷಗಳಾದ ಮೇಲೆ ಅವರು ಹೊರಬಂದರು. ಐಗುಪ್ತ ದೇಶದಿಂದ, ಗುಲಾಮತನದಿಂದ, ಆ ದಾಸತ್ವದಿಂದ. ಹೇಗೆ ಅಂತೇಳಿ ದೇವರು ಬಿಡಿಸಿದನಂತ ಹೇಳುವಾಗ ಇಲ್ಲಿ 78ನೇ ಕೀರ್ತನೆ 44ರಿಂದ ಇರುವ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ. ಅದೇನಂತ ಹೇಳಿದರೆ, ನದಿಗಳನ್ನು ರಕ್ತವಾಗುವಂತೆ ದೇವರು ಮಾಡಿದನು, ಒಂದು ಅದ್ಭುತ. ಕಪ್ಪೆಗಳನ್ನು ಕಳಿಸಿದನು, ಜಿಟ್ಟೆ ಹುಳಗಳನ್ನು, ಮಿಡತೆಗಳು 46ನೇ ವಚನ, ಆನೆಕಲ್ಲು 47ನೇ ವಚನ, ಕಲ್ಮಳೆ ಕೂಡ ಬರುವಂತೆ ದೇವರು ಮಾಡಿದ. ಅನಂತರ ಸಿಡಿಲು, ಹೌದು, ಆ ಕಲ್ಮಳೆ ಭಾಳ ಶಕ್ತಿಯುತವಾಗಿತ್ತು 48ನೇ ವಚನ. ಈ ರೀತಿಯಾಗಿ ದೇವರು ನ್ಯಾಯ ತೀರ್ಪನ್ನು ಮಾಡಿದಾಗ ಕೊನೆಯದಾಗಿ ಮಾಡಿದ್ದು ಸಂಹಾರ ದೂತಗಣವನ್ನೋ ಎಂಬಂತೆ ಆತನು ಕಳಿಸ್ತಾನೆ ರೀ. ಮತ್ತು ಆ ರೀತಿಯಾಗಿದ್ದಾಗ ಅವರಿಗೆ ಏನಾಯಿತು, ಕೊನೆಗೆ ಅವರು ಆಗಲಿ ಅಂತ ಹೇಳ್ಬಿಟ್ಟು ಆ ದೇಶಾಧಿಪತಿ ಫರೋಹನು ಕಳಿಸ್ಬಿಟ್ನು. ಮತ್ತು ದೇವರು ಕುರಿಗಳನ್ನೋ ಎಂಬಂತೆ ತನ್ನ ಜನವನ್ನು ಹೊರತಂದರು. ಅಡವಿಯಲ್ಲಿ ಅವರನ್ನು ದೇವರು ಪೋಷಿಸಿದನು. ವಾವ್! 51ನೇ ವಚನ, 52 ಕೂಡ. ಆ ರೀತಿಯಾಗಿ ದೇವರು ತಮ್ಮ ಜೊತೆಯಲ್ಲಿ ಇದ್ದದರಿಂದ ಇಷ್ಟು ಕಾಲ ಭಯಪಡ್ತಾ ಇದ್ದಂಥ ಈ ಇಸ್ರಾಯೇಲರು ಅಂಜಲಿಲ್ಲ. ದೇವರು ತಮ್ಮ ಸಂಗಡ ಇದ್ದಾನೆ ಅಂತ ಹೇಳ್ಬಿಟ್ಟು ಭಯಪಡಲಿಲ್ಲ ಶತ್ರುವಿನ ಬಗ್ಗೆ. ಆದರೆ ದೇವರು ಶತ್ರುಗಳನ್ನು ತೀರ್ಪು ಮಾಡಿದನು. ಪರ್ವತ ಸೀಮೆಗೆ ದೇವರು ಅವರನ್ನು ಕರ್ಕೊಂಡು ಬಂದನು. ಆ ರೀತಿಯಾಗಿ ಕರ್ಕೊಂಡು ಬರುವಾಗ ಜನಾಂಗಗಳು ಈಗ ಯಾವುದೇ ಒಂದು ಜನಾಂಗಗಳು, ಅದು 30 ಸುಮಾರು ಲಕ್ಷ ಜನರು ಹೋಗ್ತಾ ಇರುವಾಗ ಬೇರೆಯವರು ದಾಳಿ ಮಾಡೋ ಸಾಧ್ಯತೆ. ಆದರೆ ದೇವರು ಜನಾಂಗಗಳನ್ನು ಅವರ ಮುಂಗಡೆಯಿಂದ ಓಡಿಸಿಬಿಟ್ಟನು. ಮತ್ತು ದೇವರಿಗೆ ಒಂದು ಪ್ಲ್ಯಾನ್ ಇಸ್ರಾಯೇಲ್ ವಿಷಯವಾಗಿ ಇತ್ತು. ಆ ಪ್ಲ್ಯಾನ್ ಪ್ರಕಾರವಾಗಿ ದೇವರು ಇಸ್ರಾಯೇಲ್ 12 ಗೋತ್ರಗಳಿಗೆ ತಕ್ಕಂತೆ ಆ ಗೋತ್ರಕ್ಕೆ ಒಂದೊಂದು ಸ್ಥಳವನ್ನು, ಸ್ವಾಸ್ಥ್ಯವನ್ನು ದೇವರು ಒದಗಿಸಿಕೊಟ್ಟು ಆ ಜನಾಂಗಗಳ ಬಿಡಾರಗಳಲ್ಲಿ ಅವರನ್ನು ದೇವರು ನೆಲೆಗೊಳಿಸಿದನು. ಅವ್ರಿಗೊಂದು ದೇಶ ಕೊಟ್ಟನು, ವಾಗ್ದಾನ ದೇಶ ಕೊಟ್ಟನು, ಕಾನಾನ್ ದೇಶ ಅಂತ ಹೇಳಿಬಿಟ್ಟು. ಆ ರೀತಿಯಾಗಿ ದೇಶವನ್ನು ಕೊಟ್ಟ ಮೇಲೆ ಅವರು ಖುಷಿಯಾಗಿದ್ರ? ಇಲ್ಲ. 56ನೇ ವಚನ ಹೇಳ್ತದೆ, ಕೀರ್ತನೆ 78, Psalm 78 and verse 56. ಆದರೂ ದೇವರು ಇಷ್ಟೆಲ್ಲ 10 ಅದ್ಭುತಗಳನ್ನು ಮಾಡಿ ದೇವಜನರನ್ನು ಕರ್ಕೊಂಡು ಸರಣಿಯ ಅದ್ಭುತಗಳನ್ನು ಮಾಡಿ ಅವರ ದೇಶದಲ್ಲಿ, ಅಥವಾ ಅವರಿಗೆ ದೇಶ ಇರಲಿಲ್ಲ, ಆದರೆ ದೇವರು ಒಂದು ತಮ್ಮದೇ ಆದಂಥ ಒಂದು ದೇಶ, ಅನ್ಯರಲ್ಲಿ ಐಗುಪ್ತದಲ್ಲಿದ್ದಂಥವರು ಬೇರೆಯವ್ರ ದೇಶದಲ್ಲಿದ್ದರಾದರೆ ಈಗ ಫಸ್ಟ್ ಟೈಮ್ ಮೊದಲನೇದಾಗಿ ತಮ್ಮದೇ ಆದಂಥ ಒಂದು ದೇಶವನ್ನು ದೇವರು ಇಸ್ರಾಯೇಲರಿಗೆ ಕೊಟ್ಟಾಗ, ಆದರೂ ಅವರ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಆದರೂ ಅವರು ಪರಾತ್ಪರನಾದ ದೇವರನ್ನು ಪರೀಕ್ಷಿಸಿ ಅವಿಧ್ಯರಾದ, ಆತನ ವಿಧಿಗಳನ್ನು ಕೈಕೊಳ್ಳದೆ, ನೋಡ್ರಿ ಸ್ವಲ್ಪನೇ ವಾಕ್ಯ ಇತ್ತು, ಆ ವಾಕ್ಯ ಕೈಕೊಂಡು ನಡೀಲಿಲ್ಲ. ಯಾಕಂದರೆ ದೇವರು ಹೇಳಿದ್ದ ಆ ವಾಕ್ಯ ನೀವು ಕಲ್ತ್ಕೋಬೇಕು, ನಿಮ್ಮ ಮಕ್ಕಳಿಗೆ ಹೇಳಬೇಕು, ಮಕ್ಕಳು ತಮ್ಮ ಮಕ್ಕಳಿಗೆ ವಾಕ್ಯ ಹೇಳಬೇಕು. ಆನಂತರ ಮಕ್ಕಳಿಗೆ ಅಷ್ಟೇ ಅಲ್ಲ, ಮಕ್ಕಳು ಏನು ಮಾಡಬೇಕು, ತಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ತಮ್ಮ ಮೊಮ್ಮಕ್ಕಳಿಗೂ ದೇವರ ವಾಕ್ಯವನ್ನು ಹೇಳಬೇಕು ಅಂತ. ಆದರೆ ಆ ರೀತಿಯಾಗಿ ಅವರು ಮಾಡಲಿಲ್ಲ. ಆತನಿಗೆ ವಿಮುಖರಾಗಿ ತಮ್ಮ ಹಿರಿಯರಂತೆ ದ್ರೋಹಿಗಳಾದರು. ಹೌದು, ಆ ರೀತಿಯಾಗಿದ್ದಾಗ ದೇವರನ್ನು ರೇಗಿಸಿದರು. ದೇವರು ಇದನ್ನು ತಿಳಿದು
ತನ್ನ ಜನರನ್ನು ನಿರಾಕರಿಸಬೇಕಾಯಿತು. ಹೌದು, ದೇವರು ತನ್ನ ಪ್ರತಾಪವನ್ನು, ತನ್ನ ಜನರನ್ನು ಏನು ಮಾಡಿಬಿಟ್ಟ? 61ನೇ ವಚನ, ತನ್ನ ಪ್ರತಾಪವನ್ನು ಸೆರೆಗೂ ತನ್ನ ಮಹಿಮೆಯನ್ನು ವಿರೋಧಿಗಳಿಗೂ ಒಪ್ಪಿಸಿಬಿಟ್ಟನು. ಎಂಥ ಭಯಂಕರವಾದಂಥ ಒಂದು ವಾಕ್ಯ ನೋಡ್ರಿ. ನನಗೆ ಭಯವಾಗ್ತಾ ಇದೆ, ನನಗೆ ದುಃಖವಾಗ್ತಾ ಇದೆ. 61ನೇ ವಚನ, ಕೀರ್ತನೆ 78, Psalm 78 and verse 61. ದೇವರು ತನ್ನ ಪ್ರತಾಪವನ್ನು, ತನ್ನ ಮಹಿಮೆಯನ್ನು ಸೆರೆಗೂ ವಿರೋಧಿಗಳಿಗೂ ಒಪ್ಪಿಸಿಕೊಟ್ಬಿಡ್ತಾನೆ. ಆತನು ತನ್ನ ಪ್ರಜೆಯನ್ನು ದಂಡಿಸಬೇಕಾಯಿತು. 62ರಿಂದ ನಾವು ನೋಡುವಾಗ ಆ ದೇವರು ಅವರಿಗೆ ತಕ್ಕ ದಂಡನೆಯನ್ನು ಕೊಡಬೇಕಾಯಿತು. ದೇವರು ಪ್ರೀತಿ ಸ್ವರೂಪನು, ಕರುಣಾಳು, ನಿಜ, ಕ್ಷಮಿಸುವವನು, ಹೌದು ನಿಜ. 38ನೇ ವಚನದ ಪ್ರಕಾರವಾಗಿ ಕರುಣಾಳು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿದ್ದ. ಆದರೂ ಕೂಡ ಆತನು ದಂಡಿಸಬೇಕಾಯಿತು. ಆತ ನ್ಯಾಯಾಧಿಪತಿ. ಅದಾದ ನಂತರ ದೇವರು ಏನು ಮಾಡ್ತಾನೆ? ಸ್ವಲ್ಪ ಸಮಯದ ನಂತರ ದೇವರು ಪಕ್ಕನೆ ಎಚ್ಚೆತ್ತು ಮೈಮರೆತ ವೀರನಂತೆ ದೇವರು ಎದ್ದು ತಮ್ಮ ಶತ್ರುಗಳನ್ನು ಆತನು ಮುರಿ ಬಡಿದು ನಿತ್ಯನಿಂದೆಗೆ ಅವರನ್ನು ಗುರಿ ಮಾಡಿದನು. ಆ ರೀತಿಯಾಗಿ ಮಾಡಿದಾಗ ದೇವರು ಯೋಸೇಫರ ಕುಲದ ಗುಡಾರವನ್ನು ತಿರಸ್ಕರಿಸ್ತಾನೆ, ವರ್ಜಿಸ್ತಾನೆ. ಎಫ್ರಾಯಿಮ್ ಕುಲದವರನ್ನು ತ್ಯಜಿಸ್ತಾನೆ. ಯೆಹೂದ ಕುಲವನ್ನು, ತನ್ನ ಪ್ರಿಯ ಚೀಯೋನ್ ಗಿರಿಯನ್ನು ಆರಿಸಿಕೊಂಡನು. ದೇವರು ತನ್ನ ಜನರಲ್ಲಿ ಕೆಲವರನ್ನು ತಿರಸ್ಕರಿಸಿ ಕೆಲವರನ್ನು ಆರಿಸಿಕೊಳ್ತಾನೆ. ಯಾಕಂತೇಳಿದ್ರೆ ದೇವರಿಗಾಗಿ ನಿಂತವರನ್ನು ದೇವಜನರೇ ಆಗಿದ್ದರು. ಇಸ್ರಾಯೇಲ್ ಎಲ್ಲರೂ ದೇವಜನರೇ. ಆದರೆ ದೇವಜನರ ಎಲ್ಲರಲ್ಲಿಯೂ ಸಮವಾಗಿ ದೇವರನ್ನು ಅವರು ಪ್ರೀತಿಸಲಿಲ್ಲ. ಆದುದರಿಂದ ಏನಾಯಿತು ಎಂಬುದಾಗಿ ನಾವು ನೋಡುವಾಗ, ಆತನು ತನ್ನ ಆಲಯವನ್ನು ಪರ್ವತದಂತೆಯೂ ತಾನು ಸ್ಥಾಪಿಸಿದ ಭೂಮಿಯಂತೆಯೂ ಶಾಶ್ವತವಾಗಿ ಕಟ್ಟಿದನು. ಆರಿಸಿಕೊಂಡು ಕಟ್ಟಿದನು. ಹಿ ಚೋಸ್ ಆ್ಯಂಡ್ ಹಿ ಬಿಲ್ಟ್. ಇಲ್ಲಿ ಒಂದು ಮಾತು ಗಮನಿಸ್ತಕ್ಕದ್ದು. ಅದೇನಂತ ಹೇಳಿದ್ರೆ 69ನೇ ವಚನದಲ್ಲಿ ಏನಂತಿದೆ? ತಾನು ಸ್ಥಾಪಿಸಿದ ಭೂಮಿಯಂತೆ. ಹಾಗಾದರೆ ದೇವರು ಭೂಮಿಯನ್ನು ಸ್ಥಾಪಿಸಿದನು. ಹೌದೌದು, ನಮಗೆ ಗೊತ್ತು ಅಂತ ನಾವು ಹೇಳ್ಬೋದು. ಆದರೂ ಕೂಡ ಅದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ. ಯೋಬನ ಪುಸ್ತಕದಲ್ಲಿ ನಾವು ನೋಡುವಾಗ ದೇವರು ಯೋಬನ ಕಷ್ಟದಲ್ಲಿ ಬಂದು ಯೋಬನನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ನಿಜಕ್ಕೂ ಹೇಳಬೇಕಾದ್ರೆ 184 ಪ್ರಶ್ನೆಗಳನ್ನು ದೇವರು ಕೇಳ್ತಾನೆ ಯೋಬನಿಗೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ನಾವು ನೋಡೋಣ ಬನ್ನಿ. ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 38 and verse 3. ಶೂರನಂತೆ ನಡುಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು. ದೇವರು ಉಪದೇಶ ಮಾಡಬೇಕಾಗಿಲ್ಲ. ದೇವರಿಗೆ ಯಾರು ದೇವರಿಗೆ ಉಪದೇಶಕನು? ಆದರೂ ಕೂಡ ನನಗೆ ರಿಪ್ಲೈ ಕೊಡು, ನನಗೆ ಉತ್ತರ ಕೊಡು, ನನಗೆ ಸಮಾಧಾನ ಹೇಳು ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಮೊದಲನೇ ಪ್ರಶ್ನೆ 4ನೇ ವಚನದಲ್ಲಿದೆ. ಬುಕ್ ಆಫ್ ಜೋಬ್ ಚಾಪ್ಟರ್ 38 verse 4. ಯೋಬನ ಗ್ರಂಥ 38:4. ನಾನು ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ವೇರ್ ವೇರ್ ಯು ವೆನ್ ಐ ಲೇಡ್ ದಿ ಫೌಂಡೇಶನ್ ಟು ದಿ ಅರ್ತ್? ಹಾಗಾದರೆ ದೇವರು ಭೂಮಿಯನ್ನು ಸ್ಥಾಪಿಸಿದರ ಕುರಿತಾಗಿ ಒಂದು ಪ್ರಶ್ನೆ ಯೋಬನಿಗೆ ಮಾಡ್ತಾನೆ. ಆದರೆ ಇಲ್ಲಿ ಕೂಡ ಕೀರ್ತನೆ 78:69ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ, ತಾನು ಸ್ಥಾಪಿಸಿದ ಭೂಮಿಯಂತೆ ಶಾಶ್ವತವಾಗಿ ಕೊಡ್ತಾನೆ. ಹೌದು, ತನ್ನ ಪ್ರಿಯ ಚೀಯೋನ್ ಗಿರಿ, ಪ್ರಿಯ ಚೀಯೋನ್, ಇದನ್ನು ಯೆಹೂದ ಗೋತ್ರದವರಿಗೆ ದೇವರು ಕೊಡ್ತಾನೆ. ಯೆಹೂದ ಅಂದರೆ ಸ್ತೋತ್ರ, ಅದು ಯೇಸು ಕ್ರಿಸ್ತನಿಗೆ
ಸಾಂಕೇತಿಕವಾದದ್ದು. ಯೇಸು ಕ್ರಿಸ್ತನನ್ನು ನಾವು ನೆನಪಿಗೆ ತಂದುಕೊಳ್ಳುವಂಥ ರೀತಿಯಲ್ಲಿ ಅದಿದೆ. ಸರಿ, ಕೀರ್ತನೆ 78 70ನೇ ವಚನ ನಾವು ನೋಡುವಾಗ, ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ. ಅನೇಕ ವ್ಯಕ್ತಿಗಳು ಇಸ್ರಾಯೇಲರ ಜೊತೆಗಿದ್ದರು. ಮೋಶೆಯ ನಾಯಕತ್ವದಲ್ಲಿದ್ದಾಗ, ಯೆಹೋಶುವನ ನಾಯಕತ್ವದಲ್ಲಿದ್ದಾಗ, ನ್ಯಾಯಸ್ಥಾಪಕರ ನಾಯಕತ್ವದಲ್ಲಿದ್ದಾಗ, ಅದಾದ ನಂತರ ಸೌಲನ ಒಂದು ನಾಯಕತ್ವದಲ್ಲಿ 40 ವರ್ಷಗಳು ಸಮುವೇಲನು ಕೂಡ ಸಹಾಯಕನಾಗಿದ್ದ, ಪ್ರಿನ್ಸಿಪಾಲ್ ಆಗಿದ್ದ. ಒಂದು ಬೈಬಲ್ ಕಾಲೇಜ್ ಕೂಡ ಆತನ ಒಂದು ಪ್ರವಾದಿ ಮಂಡಳಿಯನ್ನು ಇಟ್ಕೊಂಡಿದ್ದ. ಅದಾದ ನಂತರ ಇದ್ದಂಥ ವ್ಯಕ್ತಿಯ ಕಡೆಗೆ ದೇವರ ಒಂದು ಫೋಕಸ್ ಅದು ಯಾರಂತ ಹೇಳಿದ್ರೆ ದಾವೀದನು. ಯಾಕೆ ದಾವೀದನ ಬಗ್ಗೆ ಇಲ್ಲಿ 70ನೇ ವಚನದಲ್ಲಿ ದೇವರು ಹೇಳ್ತಾನಂದರೆ, ದಾವೀದನು ಯೇಸು ಕ್ರಿಸ್ತನಿಗೆ ಸಂಕೇತವಾಗಿದ್ದನು. ದಾವೀದ ಅಂತ ಹೇಳಿದರೆ ಪ್ರಿಯನು. ಇದಲ್ಲದೆ ಆತನು ತನ್ನ ಸೇವಕನಾದ ದಾವೀದನನ್ನು ಆರಿಸಿ ಕುರಿಹಟ್ಟಿಯಿಂದ ತೆಗೆದುಕೊಂಡು ಮರಿ ಕುರಿಗಳನ್ನು ರಕ್ಷಿಸುವ ಕೆಲಸದಿಂದ ಬಿಡಿಸಿ ಅವನನ್ನು ತನ್ನ ಪ್ರಜೆಗಳಾದ ಯಾಕೋಬ್ಯರನ್ನು, ಅಂದರೆ ತನ್ನ ಸ್ವಾಸ್ಥ್ಯವಾಗಿರುವ ಇಸ್ರಾಯೇಲರನ್ನು ಸಾಕುವುದಕ್ಕೆ ನೇಮಿಸಿದನು. ಇವನು ಯಾರು? ಈ ದಾವೀದನು. ಇವನು ಅವರನ್ನು ಯಥಾರ್ಥ ಹೃದಯದಿಂದ ಸಾಕಿ. ವಾವ್, ಎಂಥ ಒಂದು ಸಂಗತಿ ಇದು! ಕ್ರಿಸ್ತನ ಚಿತ್ರ ಈ ಒಂದು ಕೀರ್ತನೆಯಲ್ಲಿ ನಾವು ನೋಡ್ತಿದ್ದೇವೆ. 2ನೇ ಭಾಗ, ಅದರಲ್ಲಿ ಯಥಾರ್ಥ ಹೃದಯದಿಂದ ಸಾಕಿದನು. ದೇವರಿಗೆ ಅಗತ್ಯವಾದದ್ದು ಯಥಾರ್ಥ ಹೃದಯದಿಂದ. ಒಂದು ವೇಳೆ ಪರಿಪೂರ್ಣವಾದ ವ್ಯಕ್ತಿಯಾಗಿ ನಾಯಕನು ಇರಲಿಕ್ಕಿಲ್ಲ, ಕುರುಬನು ಅಥವಾ ನಾಯಕನು ಪರಿಪೂರ್ಣವಾದಂಥ ವ್ಯಕ್ತಿ ಅಲ್ಲ ನಿಶ್ಚಯವಾಗಿ. ಆದರೆ ಯಥಾರ್ಥ ಹೃದಯದಿಂದ ತಮ್ಮ ಕುರಿಗಳನ್ನು, ದೇವರ ಪ್ರಜೆಯನ್ನು ನೋಡಿಕೊಳ್ಬೇಕಂತ ದೇವರ ಅಪೇಕ್ಷೆ ಪಡ್ತಾನೆ. 78ನೇ ಕೀರ್ತನೆ 72ನೇ ವಚನದಲ್ಲಿ ಕೊನೆ ಸಾಲು ಈ ರೀತಿಯಾಗಿದೆ. ಅದೇನೆಂದರೆ, ಇವನು ಅಂದರೆ ದಾವೀದನು, ಅದು ಯೇಸು ಕ್ರಿಸ್ತನಿಗೂ ಸಾಂಕೇತಿಕವಾದದ್ದು, ತನ್ನ ಹಸ್ತಕೌಶಲ್ಯದಿಂದ ನಡೆಸಿದನು. ಸಾಕಿದ್ದು ಯಥಾರ್ಥ ಹೃದಯದಿಂದ, ನಡೆಸಿದ್ದು ಹಸ್ತ ಕೌಶಲ್ಯದಿಂದ. ಆ ರೀತಿಯಾಗಿ ಒಂದು ದೇಶವನ್ನೇ ದಾವೀದನು ಆಳಿಕೆ ಮಾಡಿದ. ಆ ರೀತಿಯಾಗಿ ದಾವೀದನು ಅಂದರೆ ಪ್ರಿಯನು, ಕ್ರಿಸ್ತನು ಕೂಡ ಯಥಾರ್ಥ ಹೃದಯದಿಂದಲೂ ಹಸ್ತ ಕೌಶಲ್ಯದಿಂದಲೂ 1000 ವರ್ಷ ಆಳಿಕೆಯನ್ನು ಮುಂದೆ ಮಾಡಲಿಕ್ಕಿದ್ದಾನೆ. ಅದಾದ ನಂತರ ನಿತ್ಯವಾಗಿ ನಡೆಸುವಾತನಾಗಿದ್ದಾನೆ. ಆಶ್ಚರ್ಯ, ಹೌದು. ಕೀರ್ತನೆ 78 ಆಸಾಫನು, ಆತನು ಉಪದೇಶಕನು. ಯಾಕಂದರೆ ಪ್ರಾರಂಭದಲ್ಲಿ 78:1 ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡ್ರಿ ಅಂತ ಹೇಳಿದ ಆತನು. ಇಲ್ಲಿ ಯೇಸು ಕ್ರಿಸ್ತನ ಹಾಗೆ ಯೇಸು ಕ್ರಿಸ್ತನು ಕೂಡ ಬಾಯಿ ತೆರೆದು ಸಾಮ್ಯಗಳಲ್ಲಿ ಹೇಳಿದಂಥ ಮಾತು ಎಲ್ಲವನ್ನು ನಾವು ನೋಡಿ ದಾವೀದನಿಂದ ಮುಕ್ತಾಯವಾಗ್ತದೆ. 78ನೇ ಕೀರ್ತನೆಯನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.